ಬಾಯಿ ಬಿಡ್ತಾ ಇದೆ ಭೂಮಿ. ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ, ತುಂಬ ಭೂಭಾಗಗಳೆಲ್ಲ ಬಾಯಿ ಬಿಡ್ತಾ ಇದೆ. ಭೂಮಿನಲ್ಲಿ ನಾವು ನೋಡಿದಾಗೆ ಭೂಭಾಗಗಳು ಮತ್ತೆ ಸಪ್ರೇಟ್ ಆಗೋದಕ್ಕೆ ಶುರುವಾಗಿದೆ. ಕೆಲವಷ್ಟು ಕಡೆ ಏನಿಲ್ಲ ಅಂದರೂ 15ರಿಂದ 20 ಅಡಿ ಆಳದ ಕಂದಕಗಳಾಗ್ತಾ ಇದೆ. ರೋಡ್ಗಳಲ್ಲಿ ಅಲ್ಲಲ್ಲೇ ಭೂಭಾಗಗಳು ಕುಸಿತಾ ಇದೆ. ಎಕ್ಸಾಂಪಲ್ಲು ನಾವೀಗ ನೋಡ್ಬೋದು ಡೆಲ್ಲಿ ಸರೌಂಡಿಂಗಲ್ಲಿ ಯಾವ ರೀತಿ ಭೂಕಂಪಗಳಾಗ್ತಾ ಇದೆ ಅನ್ನೋದನ್ನು. ಈ ರೀತಿ ಎಷ್ಟೋ ಭೂಕಂಪಗಳು ಡೆಲ್ಲಿ ಸರೌಂಡಿಂಗಲ್ಲಿ ಆಗ್ತಾನೇ ಇದೆ. ಇದಕ್ಕೆ ಸಾಕ್ಷಿ ಅನ್ನೋದು ನಮಗೆ ಸಿಗ್ತಾನೇ ಇದೆ. ಭೂಕಂಪಗಳಿಂದ ಭೂಮಿ ಬಾಯಿ ಬಿಡಿಯೋದಕ್ಕೆ ಶುರುವಾಗಿದೆ. ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಜನವರಿ 22ನೇ ತಾರೀಕು ಡೆಲ್ಲಿ ಸರೌಂಡಿಂಗು ಸುಮಾರು 7.2 ಮ್ಯಾಗ್ನಿಟ್ಯೂಡಲ್ಲಿ ಭೂಕಂಪ ಆಗಿದೆ. ಇದು ಚೈನಾ ಮತ್ತು ಟಿಬೆಟ್ ಬಾರ್ಡ್ರಲ್ಲಿ ಆಗಿರುವಂಥ ಭೂಕಂಪ. ಇದರಿಂದ ಡೆಲ್ಲಿ ಸರೌಂಡಿಂಗಲ್ಲೂ ಇಂಪ್ಯಾಕ್ಟ್ ಅನ್ನೋದಾಗಿದೆ. 80 ಕಿಲೋಮೀಟರ್ ಆಳದಲ್ಲಿ ಆಗಿರೋದ್ರಿಂದ ಅಷ್ಟೊಂದು ಮಟ್ಟಿಗೆ ಭೂಕಂಪದ ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೂ ಡೆಲ್ಲಿ ಸರೌಂಡಿಂಗಲ್ಲಿ ಭೂಕಂಪ ನಿಲ್ತಾ ಇಲ್ಲ. ರೀಸೆಂಟಾಗಿ ನಾವು ನೋಡ್ಬೋದು 2 ತಿಂಗಳು 3 ತಿಂಗಳಲ್ಲಿ ಏನಿಲ್ಲ ಅಂದರೂ 5-6 ಸಲ ಭೂಕಂಪಗಳು ಈ ಸರೌಂಡಿಂಗಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಸೈಂಟಿಸ್ಟ್ಗಳು ಎದುರಿಸ್ತಾ ಇದ್ದಾರಾ ಇಲ್ಲ ಎಚ್ಚರಿಸ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ ಅನ್ನೋದು ಸಪ್ರೇಟ್ ಆಗ್ತಾ ಇದೆ. ಅಮೆರಿಕನ್ ಜಿಯೋಗ್ರಫಿಕ್ ಸೊಸೈಟಿ ಅವರು ಸ್ಟಡಿ ಮಾಡಿ ಹೇಳ್ತಾ ಇರೋದೇನೆಂದರೆ ಈ ಟೆಕ್ಟಾನಿಕ್ ಪ್ಲೇಟ್ಸು ಯಾವಾಗ ಬೇಕಾದರೂ ಸಪ್ರೇಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸಾವಿರಾರು ವರ್ಷಗಳ ಮುಂಚೆ ಭಾರತ ಖಂಡ ಅನ್ನೋದು ಸಪ್ರೇಟ್ ಆಗಿತ್ತು. ನಮಗೆ ಗೊತ್ತಿರೋ ಹಾಗೆ ಪುರಾಣಗಳಲ್ಲೂ ಬರೆದಿದ್ರು, ಕೆಲವಷ್ಟು ಮಂತ್ರಗಳಲ್ಲೂ ಎಲ್ಲರೂ ಬಳಸ್ತಾ ಇದ್ದಿದ್ದು ಭರತ ಖಂಡ ಅನ್ನೋದು ಸಪ್ರೇಟ್ ದ್ವೀಪ ಆಗಿತ್ತು, ಜಂಬೂ ದ್ವೀಪ ಅಂತ ಬಳಸ್ತಾ ಇದ್ರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಭರತ ಖಂಡ ಸಪ್ರೇಟ್ ಆಗುತ್ತಾ ಅನ್ನೋ ಒಂದು ಡೌಟು ಆಲ್ರೆಡಿ ಸೈಂಟಿಸ್ಟ್ಗಳಿಗೆ ಬಂದ್ಬಿಟ್ಟಿದೆ. ಭರತಖಂಡ ಅಷ್ಟೇ ಅಲ್ಲ, ಭೂಮಿ ಮೇಲೆ ಕೆಲವಷ್ಟು ಭೂಭಾಗಗಳು ಸಪ್ರೇಟ್ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆ. ಆಗಲೇ ಆಫ್ರಿಕಾ ಕೀನಿಯಾ ಕಡೆ ನಾವು ನೋಡ್ಬೋದು ಭೂಭಾಗಗಳು ಮೊದಲು 5 ಅಡಿ 10 ಅಡಿ ಅಗಲ ಗ್ಯಾಪ್ ಬಿಡ್ತಾ ಇದ್ದಿದ್ದು ಈಗ ಸುಮಾರು 30 ಅಡಿ 40 ಅಡಿ ಅಷ್ಟು ಅಗಲ ಗ್ಯಾಪ್ ಬಿಡ್ತಾ ಇದೆ. ಸಾವಿರಾರು ಕಿಲೋಮೀಟರ್ ಈ ಗ್ಯಾಪು ಅನ್ನೋದು ಹೋಗ್ತಾ ಇದೆ. ಈ ಗ್ಯಾಪಿಂದ ಗೊತ್ತಾಗ್ತಾ ಇರೋದು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ ತಿಳಿತಾ ಇದೆ. ಇನ್ನು 15 ಅಡಿ 30 ಅಡಿ ಆಳ ಈ ಗ್ಯಾಪ್ಗಳಾಗ್ತಾ ಇದೆ. ಇದರಿಂದ ಯಾವಾಗ ಬೇಕಾದರೂ ಭೂಭಾಗಗಳು ಬೇಗ ಸಪ್ರೇಟ್ ಆಗ್ಬೋದು. ಇದಕ್ಕೆ ಕಾರಣನೂ ಸೈಂಟಿಸ್ಟ್ಗಳು ಹೇಳ್ತಾ ಇರೋದೇನೆಂದರೆ ನಾವು ಬಳಸ್ತಾ ಇರೋವಂಥ ಸಂಪನ್ಮೂಲಗಳನ್ನ ಅತಿಯಾಗಿ ಬಳಸ್ತಾ ಇದ್ದೀವಿ. ಭೂಮಿ ಒಳಗಡೆ ಇರೋವಂಥ ಸಂಪನ್ಮೂಲಗಳನ್ನ ಬಗದು ತೆಗಿತಾ ಇದ್ದೀವಿ. ಇದರಿಂದ ಭೂಮಿ ಒಳಗಡೆ ಸತ್ವ ಅನ್ನೋದು ಕಡಿಮೆ ಆಗ್ತಾ ಇದೆ. ಈ ಸತ್ವ ಕಡಿಮೆ ಆಗೋದ್ರಿಂದ ಭೂಮಿ ಯಾವಾಗ ಬೇಕಾದರೂ ಕುಸಿಬೋದು, ಭೂಭಾಗಗಳು ಯಾವಾಗ ಬೇಕಾದರೂ ಹಳ್ಳಗಳಿಂದ ಕೂಡ್ಬೋದು. ಅಂಥ ಸನ್ನಿವೇಶಗಳು ಏರ್ಪಟ್ಟಾಗುತ್ತೆ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಎಚ್ಚರಿಸ್ತಾ ಇಲ್ಲ, ಎದುರಿಸ್ತಾ ಇದ್ದಾರೆ ಅಂತ ಬೇಕಾದರೂ ಅನ್ಕೋಬೋದು. ಕಾರಣ ನಾವು ಮಾಡ್ತಾ ಇರೋದು ನಾವೇ ಅನುಭವಿಸ್ಬೇಕು ಅನ್ನೋ ಹಾಗೆ ನಾವು ಭೂಮಿಗೆ ಕೊಡ್ತಾ ಇರೋ ತೊಂದರೆಗಳಿಗೆ ಪ್ರಕೃತಿ ರಿಯಾಕ್ಟ್ ಮಾಡೋದಕ್ಕೆ ಶುರುವಾಗಿದೆ. ಭೂಮಿ ಅದಕ್ಕೆ ಬಾಯಿ ಬಿಡ್ತಾ ಇದೆ. ಎಷ್ಟೋ ಕಡೆ ನಾವು ನೋಡ್ಬೋದು, UK ಆಗ್ಬೋದು, US ಆಗ್ಬೋದು, ಇನ್ನು ದಕ್ಷಿಣ ಆಫ್ರಿಕಾ ಎಲ್ಲ ಕಡೆ ಭೂಭಾಗಗಳು ಬಾಯಿ ಬಿಡ್ತಾ ಇದೆ. ಅದರಲ್ಲೂ ಸಮುದ್ರದ ಒಳಗಡೆ ಕೆಲವಷ್ಟು ಜಾಗಗಳಲ್ಲಿ ಭೂಭಾಗಗಳು ಬಾಯಿ ಬಿಡ್ತಾ ಇದೆ. ಇನ್ನು ಜಪಾನಲ್ಲಿ ಆಗಿರುವಂಥ ಭೂಕಂಪ ನಮಗೆ ಗೊತ್ತಿರೋದೆ, ಸುಮಾರು 155 ಸಲ ಭೂಕಂಪ ಆಯಿತು. ಇದರಿಂದ ಸೈಂಟಿಸ್ಟ್ಗಳು ಗೊತ್ತಾಗಿದ್ದೇನೆಂದರೆ ಸಮುದ್ರದ ಒಳಗಡೆ ಜಪಾನ್ ಭೂಭಾಗ ಕೂಡ ಸಪ್ರೇಟ್ ಆಗುವ ಚಾನ್ಸಸ್ ಇದೆ. ಈ ಭೂಭಾಗ ಸಪ್ರೇಟ್ ಆಗೋದ್ರಿಂದ ಕೆಲವಷ್ಟು ಭೂಭಾಗಗಳು ನೀರಲ್ಲಿ ಮುಳುಗೋಗ್ಬೋದು, ಕೆಲವಷ್ಟು ಭೂಭಾಗಗಳು ಸಮುದ್ರ ಮಟ್ಟದಿಂದ ಮೇಲಕ್ಕೆ ಬರ್ಬೋದು, ಬೆಟ್ಟ ಗುಡ್ಡಗಳ ಥರ ಎದ್ದು ನಿಂತ್ಕೋಬೋದು ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಇವಾಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಎಷ್ಟೋ ಜಾಗದಲ್ಲಿ ಸಮುದ್ರದ ನೀರು ಅನ್ನೋದು ಭೂಭಾಗದ ಒಳಗಡೆ ನುಗ್ತಾ ಇದೆ. ಈ ಸಮುದ್ರದ ನೀರಿಂದ ಆ ಜಾಗದಲ್ಲಿ ಉಷ್ಣತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಮ್ಮ ಅರ್ಥಲ್ಲಿ ಆಗ್ತಾ ಇರೋವಂಥ ಮ್ಯಾಗ್ನೆಟಿಕ್ ಫೀಲ್ಡಿಂದನೂ ವೇರಿಯೇಷನ್ ಆಗ್ತಾ ಇರ್ಬೋದು. ಈಗಾಗಲೇ ಆಫ್ರಿಕಾದ ಒಂದು ದೊಡ್ಡ ಭೂಭಾಗ ಸಪ್ರೇಟ್ ಆಗ್ತಾ ಇರೋದು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗ್ತಾ ಇದೆ. ನಾವು ಕಟ್ತಾ ಇರುವಂಥ ಅಣೆಕಟ್ಟುಗಳಿಂದ, ನೀರಿನ ಬದಲಾವಣೆಯಿಂದ ನೀರಿನ ಸಮತೋಲನ ವೇರಿಯೇಷನ್ ಆಗ್ತಾ ಇದೆ. ಭೂಮಿ ಒಳಗಡೆ ಇರುವಂಥ ಅಂತರ್ಜಲ ವೇರಿಯೇಷನ್ ಆಗ್ತಾ ಇದೆ. ಇದರಿಂದ ಭೂಮಿ ಒಳಗಡೆ ಇರುವಂಥ ಮ್ಯಾಗ್ಮಾ ಈಸಿಯಾಗಿ ಹೊರಗಡೆ ಬರೋದಕ್ಕೆ ಜಾಗ ಕ್ರಿಯೇಟ್ ಮಾಡಿಕೊಟ್ಟಂಗೆ ಆಗ್ತಾ ಇದೆ. ಭೂಮಿಯ ಒಳಗಡೆ ತಣ್ಣಗಿದ್ದಂಥ ಮ್ಯಾಗ್ಮಾ ಈಗ ಆಚೆ ಬರೋದಕ್ಕೆ ಶುರು ಆಗಿದೆ. ಇದು ಬರೋದಕ್ಕೆ ಶುರು ಆದರೆ ಭೂಭಾಗಗಳು ಬಾಯಿ ಬಿಡೋದಂತೂ ಗ್ಯಾರಂಟಿ. ಅದರಲ್ಲೂ ಸಮುದ್ರದ ಒಳಗಡೆ ಭೂಭಾಗಗಳು ಬಾಯಿ ಬಿಡೋದಕ್ಕೆ ಶುರು ಆದರೆ ಸಮುದ್ರದಲ್ಲಿರುವಂಥ ನೀರು ಆವಿಯಾಗಿ ಬೇರೆ ಬೇರೆ ರೀತಿ ವಾತಾವರಣದ ವೇರಿಯೇಷನ್ಗಳು ಉಂಟಾಗುತ್ತೆ. ಈ ರೀತಿ ವಾತಾವರಣಗಳ ವೇರಿಯೇಷನ್ ಜೊತೆ ಬೇರೆ ಬೇರೆ ರೀತಿ ಕಷ್ಟಗಳನ್ನ ಕೂಡ ಅನುಭವಿಸ್ಬೇಕಾಗುತ್ತೆ. ಒಂದಾನೊಂದು ಕಾಲದಲ್ಲಿ ಆಫ್ರಿಕಾ ಮತ್ತು ಅಮೇರಿಕಾ ಒಂದಾಗಿತ್ತು ಅಂತ ನಮಗೆ ಗೊತ್ತು. ಅದೇ ರೀತಿ ಎಷ್ಟೋ ಖಂಡಗಳು ಒಟ್ಟಾಗಿ ಸೇರ್ಕೊಂಡಿದ್ವು. ಈಗ ಸಾವಿರಾರು ವರ್ಷಗಳ ಆದ ಮೇಲೆ ಈ ರೀತಿ ಸಪ್ರೇಷನ್ ಅನ್ನೋದು ಆಯ್ತಾ ಹೋಯಿತು. ಅದೇ ರೀತಿ ಸಪ್ರೇಷನ್ ಆಗೋದಕ್ಕೆ ಈಗ ಮತ್ತೆ ಶುರುವಾಗಿದೆ. ಭಾರತ ಟಿಬೆಟ್ ಮತ್ತೆ ಸಪ್ರೇಟ್ ಆಗೋ ಚಾನ್ಸಸ್ ಇದೆ. ಭಾರತ ಖಂಡ ಆಗಿ ಜಂಬೋ ದ್ವೀಪ ಆಗಿ ಮತ್ತೆ ಭಾರತ ಸಪ್ರೇಟ್ ಆಗಬಹುದು ಅನ್ನೋದೇ ಅಮೇರಿಕನ್ ಸೈಂಟಿಸ್ಟ್ಗಳ ಒಂದು ವಾದ.
ಇನ್ನು ಮುಂದಕ್ಕೆ ನಾವು ತಿಳ್ಕೊಬೇಕು ಅಂದರೆ ಇದೇ ರೀತಿ ಎಷ್ಟೋ ಭೂಮಿ ಮೇಲೆ ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆಗಳಿಗೆ ಕಾರಣ ನಾವೇ ಅಂತಲೇ ಸೈಂಟಿಸ್ಟ್ಗಳು ತಿಳಿಸ್ತಾ ಇದ್ದಾರೆ. ನಾವು ಅತಿಯಾಗಿ ಬಳಸ್ತಾ ಇರುವಂಥ ವಿಷಯಗಳು, ಟೆಕ್ನಾಲಜಿಗಳಾಗಿರ್ಬೋದು, ಇದೆಲ್ಲದರಿಂದ ಬೇರೆ ಬೇರೆ ರೀತಿ ಬದಲಾವಣೆಗಳಾಗ್ತಾ ಇದೆ. ನಾವು ಭೂಮಿಗೆ ಕೊಡ್ತಾ ಇರೋ ಇಂಪ್ಯಾಕ್ಟಿಂದ ಈ ರೀತಿ ಬದಲಾವಣೆಗಳಾಗ್ತಾ ಇದೆ. ನಾವು ಭೂಮಿ ಒಳಗಡೆ 108 ರೀತಿ ಟೆಸ್ಟಿಂಗ್ ಮಾಡ್ತಾ ಇದ್ವಿ. ಈ ಟೆಸ್ಟಿಂಗ್ಗಳು ಕೂಡ ಇದಕ್ಕೆ ರಿಯಾಕ್ಟ್ ಆಗ್ತಾ ಇದೆ. ಹಿಂದಿನ ಕಾಲದಲ್ಲೂ ಇದೇ ರೀತಿ ಅಡ್ವಾನ್ಸ್ ಟೆಕ್ನಾಲಜಿ, ಅಡ್ವಾನ್ಸ್ ಟೆಸ್ಟಿಂಗಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗಿ ಈಗಿನ ಭೂಮಿ ಈ ರೀತಿ ಆಗಿದೆಯಲ್ಲ, ಅದೇ ರೀತಿ ನಾವು ಮಾಡ್ತಾ ಇರೋವಂಥದ್ದನ್ನು ನಾವೇ ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಗುತ್ತೋ ಏನೋ. ಸೈಂಟಿಸ್ಟ್ಗಳು ಹೇಳ್ತಾ ಇರೋದಿದೆ, ಸಮುದ್ರದ ಮಟ್ಟ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ, ಮನೆಗಳು ಮಠಗಳು ಎಲ್ಲ ಕೊಚ್ಚೋಗ್ತಾ ಇದ್ದಾವೆ, ಜನರ ಪ್ರಾಣ ಅನ್ನೋದು ಹಾನಿ ಆಗ್ತಾ ಇದೆ. ಇದೇ ರೀತಿ ಎಷ್ಟೋ ಕಡೆ ನಾವು ನೋಡ್ತಾ ಇರ್ಬೋದು. ಅದರಲ್ಲೂ ಇಂಡೋನೇಷ್ಯಾ, ಫಿಲಿಪೈನ್ಸು ಈ ಕಡೆ ಎಲ್ಲ ತುಂಬಾ ಭೂಕಂಪಗಳಿಂದ ಜನ ಸಾಯ್ತಾನೆ ಇದ್ದಾರೆ. ಆದರೂ ಕೂಡ ಜನ ಎಚ್ಚರ ವಹಿಸ್ತಾ ಇಲ್ಲ. ಇದೆಲ್ಲ ಕಾರಣದಿಂದ ಒಂದಲ್ಲ ಒಂದು ದಿನ ನಾವು ಈ ರೀತಿ ಸಂಕಷ್ಟಗಳನ್ನ ಅನುಭವಿಸಲೇಬೇಕಾಗತ್ತೆ. ಕೆಲವೊಂದು ಸಲ ಪ್ರಕೃತಿನಲ್ಲಾಗೋ ಬದಲಾವಣೆಗಳಿಗೆ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ ಅಂತ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಇದು ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆನ ಇಲ್ಲೂ ನಾವು ಮಾಡ್ಕೊಳ್ತಾ ಇರೋಂಥ ಮಾರ್ಪಾಟ್ಗಳ ಅದ್ರ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಜಾಗದಲ್ಲಿ ಬೆಟ್ಟಗಳು ಸೃಷ್ಟಿಯಾಗ್ತವೋ ಇಲ್ಲ ಕಂದಕಗಳು ಸೃಷ್ಟಿಯಾಗ್ತವೋ ಅದ್ರ ಬಗ್ಗೆ ಸೈಂಟಿಸ್ಟ್ಗಳು ಇನ್ನು ಸ್ಪಷ್ಟವಾದ ನಿರ್ಧಾರ ಅನ್ನೋದು ಹೇಳೋದಕ್ಕಾಗೋದಿಲ್ಲ. ಭೂಮಿ ಆಳದಲ್ಲಿ ಸಾವಿರಾರು ಅಡಿ ಆಳದಲ್ಲಿ ಏನೇನಾಗ್ತಾ ಇರುತ್ತೆ ಅದನ್ನು ಸೈಂಟಿಸ್ಟ್ಗಳು ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಯಾವ ಭೂಭಾಗ ಯಾವಾಗ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ಕೂಡ ಅಷ್ಟು ಈಸಿಯಾಗಿ ಹೇಳೋದಕ್ಕಾಗೋದಿಲ್ಲ. ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಈ ರೀತಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಕಾರಣ ಅಲ್ಲಿ ಬಿಡ್ತಾ ಇರುವಂಥ ಬಿರುಕಾಗಿರ್ಬೋದು, ಭೂಮಿ ಒಳಗಡೆ ಇಂದ ಮೇಲಕ್ಕೆ ಬರ್ತಾ ಇರುವಂಥ ಭೂಭಾಗಗಳಾಗಿರ್ಬೋದು, ಇದೆಲ್ಲ ಇದಕ್ಕೆ ಕಾರಣ ಆಗಿದೆ. ಎಕ್ಸಾಂಪಲ್ಲು ಪಾಕಿಸ್ತಾನ ಸರೌಂಡಿಂಗ್ ಆಗಿರ್ಬೋದು, ಇನ್ನು ಜಪಾನ್ ಸರೌಂಡಿಂಗ್ ಆಗಿರ್ಬೋದು. ಸಮುದ್ರ ಮಟ್ಟದಿಂದ ಏನಿಲ್ಲ ಅಂದರೂ 3 ಅಡಿ 4 ಅಡಿ 5 ಅಡಿ 5 ಮೀಟ್ರ್ ತನಕನೂ ಕೆಲವಷ್ಟು ಭೂಭಾಗಗಳು 100 ಮೀಟ್ರ್ ಅಗಲ ಇರುವಂಥ ಭೂಭಾಗಗಳು ಸಮುದ್ರದಿಂದ ಆಚೆ ಬರ್ತಾ ಇದೆ. ಅದನ್ನು ಬಿಟ್ಟರೆ ನಮಗೆ ಗೊತ್ತಿರೋ ಹಾಗೆ ನ್ಯೂಜಿಲ್ಯಾಂಡ್ ಸರೌಂಡಿಂಗ್ನಲ್ಲಿ ಈಗಾಗಲೇ ಕೇಳ್ತಾ ಇದ್ದೀವಿ ಸುಮಾರು ದೊಡ್ಡ ಖಂಡದಷ್ಟು ಭೂಭಾಗ ಸಮುದ್ರ ಮಟ್ಟದಿಂದ ಮೇಲಕ್ಕೆ ಬರೋದಕ್ಕೆ ಶುರು ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಒಂದಲ್ಲ ಒಂದು ದಿನ ಕೆಲವಷ್ಟು ಭೂಭಾಗಗಳು ನೀರಲ್ಲಿ ಮುಳುಗೋಗ್ತವೆ, ಕೆಲವಷ್ಟು ಹೊಸ ಭೂಭಾಗಗಳು ನೀರಿನಿಂದ ಆಚೆ ಬರ್ತವೆ. ಭೂಮಿ ಮಾಡ್ಕೋತಾ ಇರುವಂಥ ಈ ಮಾರ್ಪಾಟಲ್ಲಿ ನಾವು ಕೂಡ ಕೆಲವಷ್ಟು ಕಾರಣಗಳಾಗಿದ್ದೀವಿ. ಅದನ್ನು ಬಿಟ್ಟು ಪ್ರಕೃತಿನಲ್ಲಾಗುವಂಥ ಕೆಲವಷ್ಟು ಬದಲಾವಣೆಗಳಿಗೆ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗುತ್ತೆ. ಆದರೂ ಕೂಡ ಒಂದು ಮಾತ್ರ ನಮ್ಗೆ ಅರ್ಥ ಆಗಿದ್ದು, ಡೆಲ್ಲಿ ಸರೌಂಡಿಂಗಲ್ಲಿ ತುಂಬಾ ಭೂಕಂಪಗಳಾಗುತ್ತೆ. ಕಾರಣ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಭೂಕಂಪಗಳಾಗಿ ಮುಂದಿನ ದಿನಗಳಲ್ಲಿ ಭರತಖಂಡ ಸಪ್ರೇಟ್ ಆಗ್ಬೋದು ಅಂತ ತಿಳಿಸಿದ್ದಾರೆ. ಇದೇ ರೀತಿ ಎಷ್ಟೋ ವಿಷಯಗಳಿದೆ, ಅದನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.